ಸಿನಿಮಾ ತುಂಬಾ ಕಣ. ನಮ್ ಬಾಸು ಡಬಲ್ ಆಕ್ಟಿಂಗ್ ಅಲ್ಲಿ ಸೂಪರ್ ಆಗಿದೆ ಅಣ್ಣ, ಸಕ್ಕತ್ತಾಗಿದೆ ಮೂವಿ. 100 ಡೇಸ್ ಪಕ್ಕ. ಸೂಪರ್ ಮೂವಿ, ಸೂಪರ್ ಮೂವಿ, ಸೂಪರ್ ಹಿಟ್ ಮೂವಿ ಗುರುಗಳೇ. ಸೂಪರ್ 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 ಸೂಪರ್. ನಾನ್ ಬಂದಿರೋದು, ನಾನಿಲ್ಲಿ ಲೋಕಲ್ ಬಂದವರನ್ನಲ್ಲ ಸರ್, ನಾನಿಲ್ಲಿ ಪಕ್ಕದೂರವರು ಅಲ್ಲ. ನಾನ್ ನಂಜನಗೂಡಿಂದ ಉಲ್ಲೋಳಿಯಿಂದ ಬಂದಿದ್ದೀನಿ ಸರ್. ಸರ್ ಇದ್ರಲ್ಲಿ ನಮ್ಗೆ ಟಿಕೆಟ್ ಸಿಗ್ಲಿಲ್ಲ. ನಮ್ ಬಾಸ್ ಇವತ್ತು ಡಬಲ್ ಆಕ್ಟಿಂಗ್ ಅಲ್ಲಿ ತುಂಬಾ ಅತ್ಯುತ್ತಮವಾದ ನಟನೆ ನಡೆಸಿದ್ದಾರೆ. ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ಇವತ್ತು ಒಂದು ಹಬ್ಬ ಅಂತಾನೆ ಅನ್ಸ್ಬೋದು. ನಾವು ಇವತ್ತು ಯಾವ ರೀತಿ ಆಚರಣೆ ಮಾಡ್ತಿದ್ದೀವಿ ನೋಡಿ. ಬೆಳಿಗ್ಗೆ 6:30 ಎದ್ದು ಬಂದು ನಾವು ಬೆಳಿಗ್ಗೆ 6:30 ಎದ್ದು ಬಂದು ನಾವು ಫಿಲಂ ನೋಡಕ್ಕೆ 6:30 ಎದ್ದು ಬಂದಿದ್ದೀವಿ. ಇವತ್ತು ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ಸೋಮೇಶ್ವರ ಡೇಟ್ ಇವತ್ತು ಬನ್ನೂರು ಸೋಮೇಶ್ವರ ಡೇಟ್ ಅಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ 6:30 ಶೋ ಆಯ್ತಾ? 6:30 ಶೋ. ನಾವು ನೆನ್ನೆ ನಾವು 4 ಗಂಟೆಗೆ ಟಿಕೆಟ್ ತಗೊಂಡಿದ್ದೀವಿ. 4 ಗಂಟೆಗೆ ಟಿಕೆಟ್ ನೋಡ್ಬೋದು ನೀವು ಎಷ್ಟು ಜನಸಾಗರ ಇದೆ ಅಂತ. ಯಾವ ರೀತಿ ಯಾವ ಮಟ್ಟದಲ್ಲಿ ಜನಸಾಗರ ಇದೆ ನಮ್ಮ ಡಿ ಬಾಸ್ ಕಂಪನಿ ಅವರು ಯಾವ ರೀತಿ ಇದ್ದಾರೆ. ಥಿಯೇಟರ್ ಫುಲ್. ಸ್ಟೋರಿ ಏನಿದೆ ಇದು? ಸರ್ ಸಿನಿಮಾ ಬಗ್ಗೆ ಇದೆ. ಸಿನಿಮಾ ಯಾವ್ದ್ರ ಬಗ್ಗೆ ಇದೆ ಸರ್? ಇದು ಸಿನಿಮಾದಲ್ಲಿ ಈ ಕೆಲವೊಂದು ಈನ ರಾಜಕಾರಣಿಗಳು ಇರ್ತಾರಲ್ಲ ಅದ್ರ ಬಗ್ಗೆ ಒಂದು ಉತ್ತಮವಾದ ಸಂದೇಶ ನೀಡಿದ್ದಾರೆ ನಮ್ಮ ಬಾಸು. ಮತ್ತು ಯಾವ ರೀತಿಯಾಗಿ ಡಬಲ್ ಆಕ್ಟಿಂಗ್ ಯಾವ ರೀತಿ ಮಾಡಬಹುದು ಅಂತ ನಮ್ಮ ಬಾಸ್ ಇವತ್ತು ನಮ್ಮ ಕರ್ನಾಟಕದ ಜನತೆಗೆ ಪ್ರೂವ್ ಮಾಡಿದ್ದಾರೆ. ತೋರಿಸಿದಾರೆ ರಾಜಕಾರಣದಲ್ಲಿ ಡಬಲ್ ಗೇಮ್ ಇದೆ. ರಾಜಕಾರಣಿಗಳು ತಮ್ಮ ಇದನ್ನ ತೋರಿಸ್ಕೊಂಡು ಬೇಳೆ ಬೇಯಿಸ್ಕೊಂಡು ಅದನ್ನ ನಮ್ಮ ಬಾಸ್ ಇವತ್ತು ಒಂದು ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಡೆವಿಲ್ ಅನ್ನೋದು ನಮ್ಮ ಈಗ ಕರ್ನಾಟಕಕ್ಕೆ ತುಂಬಾ ಅತ್ಯುತ್ತಮವಾದ ಸಂದೇಶ ನೀಡ್ತಾ ಇದೆ. ನಮ್ಮ ಬಾಸ್ ಆಕ್ಟಿಂಗ್ ಕೂಡ ತುಂಬಾ ಅತ್ಯುತ್ತಮವಾಗಿ ನಟನೆ ಮಾಡಿದ್ದಾರೆ. ಮತ್ತು ಇದು ಸಿನಿಮಾ ಬರೀ ಯೂತ್ ನೋಡುವಂತದ್ದು, ಫ್ಯಾಮಿಲಿ ನೋಡುವಂತ ಸರ್, ಫ್ಯಾಮಿಲಿ ಎಲ್ಲರೂ ನೋಡಬಹುದು ಸರ್. ಯಾವ್ದು ಏನಂತಂದ್ರೆ ಡಬಲ್ ಆಕ್ಟಿಂಗ್ ಅಲ್ಲಿ ಸರ್ ಹೇಳ್ದಂಗೆ ಪ್ಲಸ್ ಮೈನಸ್ ಎರಡು ಇದೆ. ಅದ್ರಲ್ಲಿ ಒಳ್ಳೆತನೂ ಇದೆ, ಕೆಟ್ಟತನೂ ಇದೆ. ಆದ್ರೆ ಎಲ್ಲಾ ರಾಜಕಾರಣಿಗಳಾಗ್ಲಿ, ಯಾವ್ದೇ ಹಳೆ ರಾಜಕಾರಣಿಗಳು ಏನ್ ಮಾಡಿದ್ರು, ಯಾವ ತರ ಇದ್ ಮಾಡಿದ್ರು, ಯಾಮಾರಿಸ್ತಿದ್ದಾರೆ, ಚಾಣಕ್ಯತನ ಹೆಂಗಿರ್ಬೇಕು ರಾಜಕೀಯದಲ್ಲಿ ಎಲ್ಲಾನು ಕೂಡ ಪ್ರತಿಯಾಗಿ ತೋರಿಸಿದ್ದಾರೆ. ಅದ್ರಲ್ಲಿ ಹೆಚ್ಚಾಗಿ ಕಾಮಿಡಿ ಕಿರಾಡಿಲಿ ಎಲ್ಲಾ ಹುಡುಗರು ಕೂಡ ಬಂದು ಆಕ್ಟ್ ಮಾಡಿದ್ದಾರೆ. ನಮ್ಮ ದರ್ಶನ್ ಬಾಸು ಎಲ್ಲಾರ್ಗು ಕೂಡ ಒಂದೊಂದು ಅವಕಾಶ ಕೊಡ್ತಾ ಇದಾರೆ. ಎಲ್ಲಾರ್ಗು ಕೂಡ ಕಷ್ಟ ಅನ್ನೋರು ಒಬ್ಬ ರೈತ ಮಗ ಯಾವ ತರ ಇರ್ಬೋದು, ಒಬ್ಬ ಇಂಡಸ್ಟ್ರಿಗೆ ಬಂದ್ರೆ ಯಾವ ತರ ಬೆಳಿತಾರೆ ಅನ್ನೋದಕ್ಕೆ ನಮ್ಮ ದರ್ಶನ್ ಬಾಸ್ ಸರ್ ಇಂಡಸ್ಟ್ರಿಯಲ್ಲಿ ಬೆಳೆದಿರೋದ್ನ ಈ ಫಿಲಮ್ ಅಲ್ಲೂ ಈ ಫಿಲಮ್ ನಲ್ಲಿ ಅವ್ರು ಯಾವ ತರ ಬೆಳೆದಿದ್ದಾರೆ ಆ ಸ್ಟೋರಿ ತೋರಿಸ್ಕೊಂಡಿದ್ದಾರೆ ಸರ್. ನಮ್ಗೆ ಯಾವ ತರ ಕಷ್ಟದಿಂದ ಬಂದಿದ್ದಾರೆ, ಯಾವ ತರ ಮೋಸ ಮಾಡಿದ್ದಾರೆ ಅದನ್ನು ಇವತ್ತು ಫಿಲಮ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅವರು. ನಮ್ಮ ಮನೆಯಲ್ಲಿ 5 ವರ್ಷ ಮಗ ಇದ್ದಾನೆ. ನನ್ಗೆ 5 ವರ್ಷ ಮಗ ಕೂಡ ಹೇಳ್ತೇನೆ ಡಿ ಬಾಸ್ ಅಂತ. ಅವನು ಕೂಡ ಅಷ್ಟು ಅಭಿಮಾನ ಇದೆ. ರೈತರು ಆಗುದಲ್ಲ ಸರ್. ನಮ್ ಬಾಸ್ ನಿಜ ಜೀವನದಲ್ಲೇ ಒಬ್ಬ ರೈತಂಗ್ ಏನ್ ಕಷ್ಟ ಇದೆ, ಒಬ್ಬ ರೈತ ಏನ್ ಮಾಡ್ಬೋದು ಅಂತ ಇವತ್ತು ರೈತನ ಕೆಲಸ ಮಾಡಿ ಎಲ್ಲಾರ್ಗು ಜನಗಳಿಗೆಲ್ಲ ತೋರಿಸ್ತಾರೆ. ಹಾಗಾಗಿ ಎಲ್ಲಾರ್ಗು ಇಷ್ಟ ಆಗುದು ನಮ್ ಬಾಸು ಸರ್. ಚಾಮುಂಡೇಶ್ವರಿ ಕೇಳ್ಕತೀನಿ, ಬೇಗ ನಮ್ಮ ಬಾಸ್ ಬಿಡುಗಡೆ ಆಗ್ಲಿ ಅಂತ ಚಾಮುಂಡೇಶ್ವರಿಯಲ್ಲಿ ಬೇಡ್ಕತೀನಿ. ಚಾಮುಂಡೇಶ್ವರಿ ದಯಮಾಡಿ ನಮ್ಮ ಬಾಸ್ ಮೇಲೆ ಕರುಣೆ ಕೊಟ್ಟು ದಯಮಾಡಿ ಬೇಗ ರಿಲೀಸ್ ಆಗ್ಲಿ. ಈ ಕರ್ನಾಟಕ ಜನತೆ ಕಾಯ್ತಾ ಇದೆ. ಎಲ್ಲ ಅಭಿಮಾನಿಗಳು ಬಂದು ಒಂದ್ಸರಿ ಫಿಲಮ್ ನೋಡಿ ಆಮೇಲೆ ನಮ್ಮ ಬಾಸ್ ಬಗ್ಗೆ ಹೇಳಿ. ಜೈ ಬಾಸ್. ಕನ್ನಡದ ಉಸಿರು, ಕನ್ನಡದ ಫ್ಯಾಮಿಲಿ ಸ್ಟೋರಿ ಮತ್ತೆ ರಾಜಕೀಯ ಸ್ಟೋರಿ ಗುರುಳೆ ತುಂಬಾ ಚೆನ್ನಾಗಿದೆ. ಗುರುಳೆ ನಮ್ಮ ಬಾಸು ಜೈಲಲ್ಲಿ ಇದ್ದಾರೆ ಅನ್ಕೊಂಡಿದ್ರೆ ಜನ, ಆದ್ರೆ ನಮ್ಮ ಮನಸ್ಸಲ್ಲಿ ಇದ್ದಾರೆ ಅವರು. ಬಟ್ ನಾವು 100 ದಿನ ಬದುಕ್ತವೋ ಏನೋ ಗೊತ್ತಿಲ್ಲ, ಆದ್ರೆ ಪಿಕ್ಚರ್ ಗ್ಯಾರಂಟಿ 100 ದಿನ. ನಾವು 100 ದಿನ ಬದುಕ್ತವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಬಾಸ್ ಪಿಕ್ಚರ್ 100 ದಿನ ಗ್ಯಾರಂಟಿ ಓಡುತ್ತೆ ಗುರುಳೆ. ಡೆವಿಲ್ ಗುರುಳೆ ಅಲ್ಲ, ಹೆಸರೇ ಒಂಥರ ಭಯಾನಕರವಂಗ. ಬರೀ ಕೇಳಕ್ ಮಾತ್ರ ಹೆಸರು ಅಷ್ಟೇ ಬರಗಳೇ, ಬಂದಿ ಹೆಸರು ಕೇಳಿದ್ರೆ ಗುರುಳೆ ಜೀವ ಡಗ್ಗರ್ ಅಂತ ಗುರುಳೆ ಅವ್ರದ್ದು. ಡೆವಿಲ್ ಅಂತ ಗುರುಳೆ ನಮ್ ದರ್ಶನ್ ಸರ್ದು. ಸಿನಿಮಾದಲ್ಲಿ ಏನ್ ಡಬಲ್ ಆಕ್ಟಿಂಗ್ ದರ್ಶನ್ ಅವರು? ಹೌದು ಗುರುಳೆ. ಡಬಲ್ ಆಕ್ಟಿಂಗ್ ಏನಕ್ಕೆ ಮಾಡಿದ್ದಾರೆ ಗುರುಳೆ? ಒಂದು ಒಳ್ಳೇದಕ್ಕೆ ಒಂದು ಕೆಟ್ಟದಕ್ಕೆ ಗುರುಳೆ. ಒಂದು ಕೆಟ್ಟದ್ದು ಯಾವ ತರ ಇರುತ್ತಂತೆ ತೋರಿಸಿದ್ರೆ, ಒಂದು ಕೆಟ್ಟದಿಂದ ಒಳ್ಳೇದು ಹೆಂಗಾಗುತ್ತೆ ಗುರುಳೆ ಅನ್ನೋದ ತೋರಿಸಿದ್ರೆ ಗುರುಳೆ. ಆದ್ರಿಂದ ಒಂದು ಸೆಂಟಿಮೆಂಟ್ ಗುರುಳೆ ಸಖತ್ತಾಗಿದೆ ಗುರುಳೆ. ಮಾತ್ರ ಅದು ಮೂವಿ ಸಖತ್ತಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಜಕೀಯದ ಕೈವಾಡಗಳಿದೆ ಬಾಸ್ಗೆ.
ಅವ್ರು ಅದರಿಂದ ಬರಕ್ ಆಯ್ತಾ ಇಲ್ಲ, ಮತ್ತೆ ಬರ್ತಾರೆ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂದ್ರೆ ಬಾಸ್ ಬಂದೇ ಬರ್ಬೇಕು, ಬಂದ್ರೆ ಕನ್ನಡ ಇಂಡಸ್ಟ್ರಿ ಬೆಳೀತದೆ. ಅಂದ್ರೆ ದರ್ಶನ್ ಅವ್ರಿಲ್ಲ ಅಂದ್ರೆ ಕನ್ನಡ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಇಲ್ಲ ಸರ್. ಅಂದ್ರೆ ನೀವ್ ಹೇಳ್ತಾರ ಪ್ರಕಾರ ದರ್ಶನ್ ಅವ್ರು ಜೈಲ್ಗೆ ಹೋಗಿದ್ದು ಎಲ್ಲಾ ಹೀರೋಗಳದೇ ಒಂದೇ, ಆದ್ರೆ ಡಿ ಬಾಸ್ ಅವ್ರದೇ ಒಂದ್ ತಂಡ. ಹೆಂಗೆ? ಅಂದ್ರ ಬೇರೆ ಹೀರೋಗಳದು 50% ಆದ್ರೆ ನಮ್ ಭಾಷೆ ಒಂದ್ 50%. ಭಾಷೆ ಯಾವತ್ತಿದ್ರು ಭಾಷೆ ಬಾಕ್ಸ್ ಆಫೀಸ್ ಒಳ್ಳೆ ಹೊಡೆದೇ ಹೊಡಿತೀವಿ ಮತ್ತೆ. ಅಲ್ಲ ಈಗ ಫಿಲಮ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಬಾಸ್ ಹೆಂಗೆ ಮಾಡಿದ್ರು ಸೂಪರ್. ಡಿ ಬಾಸ್ಗೆ ಸೂಪರ್ ಟ್ವಿಸ್ಟ್ ಫಿಲಂ ಎಲ್ಲರೂ ನೋಡಿ. ದರ್ಶನ್ ಅವ್ರದ್ದು ಸೂಪರ್ ಹಿಟ್ ಮೂವಿ. ಸಿನಿಮಾ ತುಂಬಾ ಉತ್ತಮವಾಗಿದೆ ಕಣ. ನಮ್ ಬಾಸು ಡಬಲ್ ಆಕ್ಟಿಂಗ್ ಅಲ್ಲಿ ಸೂಪರ್ ಆಗಿದ್ದಾರೆ ಅಣ್ಣ, ಸಕ್ಕತ್ತಾಗಿದೆ ಮೂವಿ. 100 days ಪಕ್ಕ. ಬಾಸು ಯಾರು?